ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಎಲ್ಲರೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ನಿನ್ನೆಗೆ ಫಸ್ಟ್ PUC ಎಕ್ಸಾಮ್ ಕಂಪ್ಲೀಟ್ ಆಗಿದೆ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಹಾಗಾಗಿ ಇವತ್ತಿಂದ ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ PUCಯ ಆರ್ಟ್ಸ್ ಆ್ಯಂಡ್ ಕಾಮರ್ಸಿನ ಎಲ್ಲ ಸಬ್ಜೆಕ್ಟ್ಗಳು ರಿಲೇಟೆಡ್ ಏನೇ ವೀಡಿಯೋಸ್ಗಳು ಬಂದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಫಸ್ಟು ನಾನು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು, ಒಳ್ಳೆ ಅಂಕಗಳನ್ನ ಪಡಿಬೇಕು ಅಂತ ಹೇಳಿದ್ರೆ ಯಾವ ಪ್ರಶ್ನೆ ಪತ್ರಿಕೆಗಳಿಗೆ ನೀವು ರೆಡಿ ಆಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಾಗಿತ್ತು ಅಲ್ವಾ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ 3 ವಿಡಿಯೋಸ್ಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅಂತ ಹೇಳಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1, ಓಕೆ, ಇದರಲ್ಲಿ ಏನು ಪ್ರಶ್ನೆಗಳಿದೆ, ಇದಕ್ಕೆ ಉತ್ತರಗಳೇನು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ 2 ಕೂಡ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಕೂಡ ಕಂಪ್ಲೀಟ್ ಆಗಿದೆ. ನಿಮಗಿನ್ನೂ ಕೂಡ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗಬೇಕು ಅನ್ನುವಂಥ ಕಾರಣಕ್ಕೆ 2024 ಅಂದರೆ ನಿಮ್ಮ ಸೀನಿಯರ್ಸಿಗೆ ಏನು ಆ್ಯನ್ಯುವಲ್ ಎಕ್ಸಾಮ್ ಆಯಿತು, ಸೊ ಆ ಒಂದು ಆ್ಯನ್ಯುವಲ್ ಎಕ್ಸಾಮಿನ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್, ಈ ಒಂದು ಎಕ್ಸಾಮಿನ ಕ್ವಶನ್ ಪೇಪರಲ್ಲಿ ಏನೇನು ಕ್ವಶನ್ಸ್ಗಳಿದೆ, ಏನೇನು ಆನ್ಸರ್ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೆ. ಅಲ್ಲಿಗೆ ನಿಮಗೆ ಇವಾಗ ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ 4 ಪೇಪರ್ಗಳು ನಿಮ್ಮ ಹತ್ರ ಇದೆ. ಸೊ ಈ 4 ಪೇಪರ್ಗಳ ಜೊತೆಗೆ ನಾನೊಂದು ಎಕ್ಸ್ಟ್ರಾ ಪೇಪರ್ನ ಆ್ಯಡ್ ಮಾಡ್ತೀನಿ. ಅದು ಯಾವುದು ಅಂತ ಹೇಳಿದರೆ, ಈ ವರ್ಷ ಹೇಗೆ ನಿಮಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದಾರೋ, ಅದೇ ರೀತಿ 2024 ಅಂತ ಹೇಳಿದರೆ ಹೋದ ವರ್ಷ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿನ ಪಾಯಿಂಟ್ ಆಫ್ ವ್ಯೂವಿಂದ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ 1 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ರು. ಸೊ ಈ ಸಲ 3 ಇತ್ತು, ಹೋದ ವರ್ಷ 1 ಇತ್ತು, ಅಲ್ಲಿಗೆ 4 ಆಯಿತು ಅಲ್ವಾ. ಈ 4 ಮಾದರಿ ಪ್ರಶ್ನೆ ಪತ್ರಿಕೆ, ಅದೇ ರೀತಿಯಾಗಿ ಹೋದ ವರ್ಷದ ಆ್ಯನ್ಯುವಲ್ ಎಕ್ಸಾಮಿನ ಕ್ವಶನ್ ಪೇಪರು, ಅಲ್ಲಿಗೆ 5 ಪ್ರಶ್ನೆ ಪತ್ರಿಕೆಗಳು ನಿಮಗಾಯಿತು. ಈ 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ, 10 ಅಂಕಕ್ಕೆ ಏನು ಪ್ರಶ್ನೆಗಳಿದೆ, ಯಾವುದಾದ್ರೂ ರಿಪೀಟ್ ಆಗಿದೆಯಾ, ಯಾವುದಾದ್ರೂ ಇಂಪಾರ್ಟೆಂಟ್ ಅಂತ ಅನಿಸುತ್ತಾ, ಅಥವಾ 5 ಅಂಕದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳು ಬಂದಿದೆ, ಅದೇ ರೀತಿ ವಿಭಾಗ ಬಿಯಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೆಗಳು ಯಾವ್ದು ಬಂದಿದೆ, ಯಾವ್ದು ಇಂಪಾರ್ಟೆಂಟು, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡು ಕರೆಕ್ಟಾಗಿ ಅನಲೈಸ್ ಮಾಡಿ ಓದಬೇಕಾಗತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ದ್ವಿತೀಯ PUC ರಾಜ್ಯಶಾಸ್ತ್ರದ 10 ಅಂಕಕ್ಕೆ ಸಂಬಂಧಪಟ್ಟಿದ್ದು, ಓಕೆನಾ. ಮೊದಲಿಗೆ ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮ್ ನಿಮ್ಮ ಸೀನಿಯರ್ಸಿಗೆ ಎಕ್ಸಾಮ್ ಆಯ್ತಲ್ಲ, ಅದರಲ್ಲಿ ಯಾವ್ಯಾವ ರೀತಿ 10 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ. ಇದು ಮೇನ್ ಆಗಿರುತ್ತೆ. ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳನ್ನು ವಿವರಿಸಿ, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿಯು ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ, ಜಾಗತೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ಕುರಿತು ಚರ್ಚಿಸಿ. 4 ಪ್ರಶ್ನೆ ಇದೆ. ಇದರಲ್ಲಿ 2ಕ್ಕೆ ನೀವು ಉತ್ತರವನ್ನು ಬರೀಬೇಕು ಅಂತ ನಿಮಗೆ ರೂಲ್ಸ್ ಇರುತ್ತೆ, ಹೌದಾ. ಹಾಗಾದರೆ ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆಗಳನ್ನ ಕೇಳಿದ್ದಾರೆ? ಭಾಗ ಡಿಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ, ನೇಪಾಳದ ಪ್ರಜಾಸತ್ತಾತ್ಮಕ ಚಳುವಳಿಯನ್ನು ಪರಾಮರ್ಶಿಸಿ, ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ನೋಡಿ, ಈ ಪ್ರಶ್ನೆ ರಿಪೀಟ್ ಆಯಿತು. ಅಂದರೆ ಹೋದ ವರ್ಷ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೇಳಿದ್ರು, ಇಲ್ಲಿ ಮಾಡೆಲ್ ಪೇಪರಲ್ಲೂ ಕೂಡ ಕೇಳಿದ್ದಾರೆ, ರಿಪೀಟ್ ಆಯಿತು. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ, ಆಧುನಿಕ ಸರ್ಕಾರಗಳ ಮೇಲೆ ಆಪ್ತಸ್ನೇಹಿ ಬಂಡವಾಳಶಾಹಿ ನೀತಿಯ ಪರಿಣಾಮಗಳನ್ನು ಪರಾಮರ್ಶಿಸಿ, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 10 ಅಂಕದ ಪ್ರಶ್ನೆಗಳು, ಭಾರತ ಚುನಾವಣಾ ಆಯೋಗದ ರಚನೆ ಹಾಗೂ ಕಾರ್ಯಗಳನ್ನು ವಿವರಿಸಿ, ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಗಂಡಾಂತರವಾಗಿದೆ ಎಂಬುದನ್ನು ವಿವರಿಸಿ, ಖಾಸಗೀಕರಣದ ಮಹತ್ವ ಮತ್ತು ಅದರ ರಾಜಕೀಯ ಪರಿಣಾಮಗಳನ್ನು ವಿವರಿಸಿ ಅಂತ ಇದೆ. ಇದೇ ರೀತಿ ಇನ್ನೊಂದು ಕೊನೆಯ ಪ್ರಶ್ನೆ ಪತ್ರಿಕೆ, ಅದು ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲೂ ಕೂಡ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಸುಮಾರಿದೆ. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ, ಖಾಸಗೀಕರಣದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳನ್ನು ವಿವರಿಸಿ. ರಿಪೀಟ್ ಆಗಿರುವ ಪ್ರಶ್ನೆ, ವಿಶ್ವಸಂಸ್ಥೆಯ ಧ್ಯೇಯಗಳು, ತತ್ವಗಳು ಮತ್ತು ರಚನೆಯನ್ನು ವಿವರಿಸಿ. ನೋಡಿ, ಇಲ್ಲಿ ವಿಶ್ವಸಂಸ್ಥೆಯ ಧ್ಯೇಯಗಳು, ತತ್ವಗಳು ಮತ್ತು ರಚನೆಯನ್ನು ವಿವರಿಸಿ ಇದೆಯಲ್ಲ,
ಈ ಅಧ್ಯಾಯದಲ್ಲಿ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಜೊತೆಗೆ ಹೋದ ವರ್ಷ ಆ್ಯನುವಲ್ ಎಕ್ಸಾಮಲ್ಲಿ ಇದೇ ಅಧ್ಯಾಯದಲ್ಲಿ ಕೇಳಿರುವಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಏನಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿಗೆ 2 ಪ್ರಶ್ನೆ ಇಂಪಾರ್ಟೆಂಟ್ ಅಂತ ಆಯಿತಾ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ. ನೆಕ್ಸ್ಟು ನಿಮಗೆ ಹೋದ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಖಾಸಗೀಕರಣದ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಕೇಳಿದರು. ಆ್ಯನುವಲ್ ಎಕ್ಸಾಮಿಗೆ ಅದೇ ಚಾಪ್ಟರಲ್ಲಿ 3 ಬರುತ್ತೆ. ಒಂದು ಖಾಸಗೀಕರಣ, ಇನ್ನೊಂದು ಉದಾರೀಕರಣ, ಮತ್ತೊಂದು ಜಾಗತೀಕರಣ. ಇಲ್ಲಿ ಜಾಗತೀಕರಣದ ಮೇಲೆ ಕೇಳಿದ್ದಾರೆ. ಅಂದರೆ ಅದರ ಅರ್ಥ ಏನಾಯಿತು, ನೀವು ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣ 3 ನೋಡ್ಕೊಳ್ಬೇಕು ಮಕ್ಕಳೇ. 3 ನೋಡಿಕೊಂಡ್ರೆ 10 ಅಂಕಕ್ಕೆ ಗ್ಯಾರಂಟಿ ಬರುತ್ತೆ. ಆರಾಮಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡಬಹುದು ಅಂತ. ನೆಕ್ಸ್ಟು ನಿಮಗೆ ಇಲ್ಲಿ ಈ ಖಾಸಗೀಕರಣ ಹೋದ ವರ್ಷದ ಮಾಡೆಲ್ ಪೇಪರಲ್ಲೂ ಇತ್ತು. ಈ ವರ್ಷದ ಮಾಡೆಲ್ ಪೇಪರು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಏನು ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಖಾಸಗೀಕರಣದ ಮಹತ್ವ ಮತ್ತು ರಾಜಕೀಯ ಪರಿಣಾಮಗಳನ್ನು ಕೇಳಿದ್ದಾರೆ. ಅದೇ ರೀತಿ 2 ಪ್ರಶ್ನೆಯಲ್ಲಿ ಕೇಳಿಲ್ಲ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ. ಅಂದರೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದಾರೆ. ನಾವು ಯಾವ ರೀತಿಯಾಗಿ ಓದ್ಕೊಳ್ಬೇಕು ಅನ್ನುವಂತಹ ಕನ್ಫ್ಯೂಷನ್ಗಳು ಬೇಡ, ಆರಾಮಾಗಿ ಓದ್ಕೊಳ್ಬಹುದು. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ನಾನು ಆನ್ಸರ್ಸ್ನ ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪ 2 ಕಡೆ ಇದೆ, ಕರೆಕ್ಟಾಗಿ ನೋಡ್ಕೊಳ್ಬೇಕು. ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಇದೆ ಈ ವರ್ಷ, ಹಾಗೆ ಹೋದ ವರ್ಷ ಆ್ಯನುವಲ್ ಎಕ್ಸಾಮಿಗೂ ಕೇಳಿದರು. ಹಾಗಾದರೆ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳಿದಾಗ, ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ. ತುಂಬ ಏನು ಪಾಯಿಂಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 10 ಅಂಕದ ಪ್ರಶ್ನೆ, ಎಲ್ಲದಕ್ಕೂ ಉತ್ತರ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಕೊಡಲೇಬೇಕು. ಇದು ಬಿಟ್ಟು ಭಯೋತ್ಪಾದನೆ, ಭ್ರಷ್ಟಾಚಾರ, ಅಸಮಾನತೆ, ಕೋಮುವಾದ ಈ ರೀತಿ ಬಂದಾಗ ನಿಮಗೆ ಡೀಟೇಲ್ ಆನ್ಸರ್ ಕೊಡಬೇಕಾಗುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲಿ ಪಾಯಿಂಟ್ಸ್ಗಳನ್ನ ಕೊಡೋದಕ್ಕೆ ಅವಕಾಶ ಇದೆ ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಸೊ ಭಾರತದ ಪಕ್ಷ ಪದ್ಧತಿಯ ಸ್ವರೂಪಗಳನ್ನು ವಿವರಣೆ ಕೊಡುವಾಗ ಈ 10 ಪಾಯಿಂಟ್ಗಳು ಇಂಪಾರ್ಟೆಂಟು. ಸಿಂಪಲ್ ಆಗಿ ಇದಕ್ಕೆ ನೀವು ವಿವರಣೆಯನ್ನು ಕೊಡಬೇಕಾಗತ್ತೆ. 10 ಪಾಯಿಂಟ್ಗಳನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಸೊ ಎಕ್ಸಾಮಿಗೆ 100% ಗ್ಯಾರಂಟಿ ಬರುವಂಥದ್ದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು, ಮಿಸ್ ಮಾಡಬೇಡಿ. ಇದು ಮೊದಲ ಪ್ರಶ್ನೆ. ಓಕೆ, ನಿಮಗೆ ಅಧ್ಯಾಯ 2 ಏನಿದೆ, ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ, ಈ ಒಂದು ಅಧ್ಯಾಯ ಬಹುಮುಖ್ಯವಾಗಿ 10 ಅಂಕದ ಪ್ರಶ್ನೆಗಳು ಬಿದ್ದೇ ಬೀಳುತ್ತೆ ಅನ್ನುವಂಥ ಗ್ಯಾರಂಟಿ ನಿಮಗೆಲ್ಲ ಗೊತ್ತಿದೆ. ಒಂದು ಪೇಪರಲ್ಲಿ ಮಾತ್ರ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ಕೇಳಿದ್ದಾರೆ ಅಂತ ಹೇಳಿದೆ. ಹಾಗಾದರೆ ಈ ಪ್ರಶ್ನೆ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ 10 ಅಂಕಕ್ಕೆ ಇನ್ನೊಂದು ಮಾಡೆಲ್ ಪೇಪರಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ, ಯಾಕಂತ ಹೇಳಿದ್ರೆ ಕಂಪ್ಯಾರಿಸನ್ ನೋಡ್ಕೊಳ್ಬೇಕು. ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಕ್ಷ ಪದ್ಧತಿ ಕೇಳಿದ್ದಾರೆ, ಬಟ್ ಇನ್ನೊಂದರಲ್ಲಿ ಏನು ಕೇಳಿದ್ದಾರೆ, ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಕೂಡ ನೀವು ನೋಡ್ಕೊಳ್ಬೇಕು. 2 ಪ್ರಶ್ನೆಯನ್ನು ನೋಡಿಕೊಂಡು ಒಂದು ಎಕ್ಸಾಮಿಗೆ ಬರುತ್ತೆ ಅಂತ ಹೇಳಿದ್ರೆ ಓದ್ಕೊಳ್ಳೋದೇನು ನಿಮಗೆ ಕಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತಿದೆಯಲ್ಲ, ಉತ್ತರವನ್ನು ಯಾವ ರೀತಿ ಬರಿಬೇಕು? ಮೊದಲು ರಚನೆ. ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ. ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರ ಅವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಹಾಗಾದರೆ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು ಯಾವುದು? ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಕೂಡ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮತದಾರರ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಅಧಿಸೂಚನೆಯನ್ನು ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. 9ನೇ ಪಾಯಿಂಟು, ಮರು ಚುನಾವಣೆಗೆ ಆದೇಶಿಸುವುದು. ಚುನಾವಣಾ ಪ್ರಚಾರದ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ ಫಲಿತಾಂಶ ಪ್ರಕಟಣೆ. ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಇದಕ್ಕೆ ವಿವರಣೆ ಅಗತ್ಯ ಇಲ್ಲ, ನೀವು ಇದನ್ನೇ ನೀಟಾಗಿ ಕರೆಕ್ಟಾಗಿ ಪಾಯಿಂಟ್ಸನ್ನು ಬಿಡಿಸಿ ಬರೆದ್ರಾಯಿತು. ಮುಂದಿನ ಪ್ರಶ್ನೆ, ಇದೇ ಅಧ್ಯಾಯ 2ರಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಇದೆ. ಇದು ನೋಡ್ಕೊಳ್ಬೇಕು. ಇದು ನಿಮಗೆ ಇಂಪಾರ್ಟೆಂಟ್ ಅಂತ ಯಾಕೆ ಗೊತ್ತಾಗಬೇಕು ಅಂದರೆ, ಇದು ಹೋದ ವರ್ಷದ ಮಾಡೆಲ್ ಪೇಪರಲ್ಲೂ ಕೂಡ ಅಧ್ಯಾಯ 2ರಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಇತ್ತು. ನೋಡಿ ಮಕ್ಕಳೇ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನೀವು ಭಾಗ ಡಿಯಲ್ಲಿ ಕೇಳುವಂಥದ್ದು 4 ಪ್ರಶ್ನೆ, ಉತ್ತರವನ್ನು ಬರಿಬೇಕಾಗಿರೋದು ಕೇವಲ 2 ಪ್ರಶ್ನೆಗೆ ಮಾತ್ರ. ಅದರಲ್ಲಿ ಅಧ್ಯಾಯ 2ರಲ್ಲಿ 10 ಅಂಕದ ಒಂದು ಪ್ರಶ್ನೆ ಗ್ಯಾರಂಟಿ ಬರುವಂಥದ್ದು. ಅಂದರೆ 2ನೇ ಅಧ್ಯಾಯದಲ್ಲಿ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇರೋದೇ 4.
ಆ 4 ಪ್ರಶ್ನೆನ ಕರೆಕ್ಟಾಗಿ ನೋಡಿಕೊಂಡ್ರೆ 10 ಮಾರ್ಕ್ಸ್ ಗ್ಯಾರಂಟಿ. ಇನ್ನೊಂದು, ನೀವು ಯಾವ ಅಧ್ಯಾಯ ಬೇಕಾದರೂ ತಗೊಳ್ಳಿ. ಆಯಿತು, ನೀವು ಇಲ್ಲಿ 5ನೇ ಅಧ್ಯಾಯ ತಗೊಳ್ತೀರಾ, 5ನೇ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಇದು ಸ್ವಲ್ಪ ದೊಡ್ಡ ಚಾಪ್ಟರ್, ಯಾಕಂತ ಹೇಳಿದ್ರೆ ಬೇಕಾದಷ್ಟು ಕಾನ್ಸೆಪ್ಟ್ಗಳು ಬರುತ್ತೆ. ರಾಷ್ಟ್ರ ನಿರ್ಮಾಣ, ಭಯೋತ್ಪಾದನೆ, ಭ್ರಷ್ಟಾಚಾರ, ಅಸಮಾನತೆ, ಲಿಂಗಾಧಾರಿತ, ಸಾಕಷ್ಟು ಪ್ರಶ್ನೆಗಳು ಈ ಒಂದು ಅಧ್ಯಾಯದಲ್ಲಿ ಬರೋದ್ರಿಂದ ಇದು ನಿಮಗೆ ಓದ್ಕೊಳ್ಳೋಕೆ ಕಷ್ಟ ಅಂತ ಅನ್ಸಿದ್ರೆ ಮೇಯ್ನ್ ಆಗಿ ನಾನೇನು ಕೊಡ್ತಿದ್ದೀನಿ, ಭಯೋತ್ಪಾದನೆ, ಭ್ರಷ್ಟಾಚಾರ, ರಾಷ್ಟ್ರ ನಿರ್ಮಾಣ, ಕೋಮುವಾದ, ಅನಕ್ಷರತೆ, ನಾನು ಎಷ್ಟು ಕೊಡ್ತೀನೋ ಅಷ್ಟನ್ನು ನೋಡ್ಕೊಳ್ಳಿ. ಆದರೆ ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಚಾಯ್ಸ್ ಅಂತ ಹೇಳಿದ್ರೆ ಅಧ್ಯಾಯ 7. ಯಾಕಂತ ಹೇಳಿದ್ರೆ ಅಧ್ಯಾಯ 7ರಲ್ಲಿ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ 3 ಕಾನ್ಸೆಪ್ಟ್ ಓದ್ಕೊಂಡ್ರೆ ಅಲ್ಲೊಂದು ಪ್ರಶ್ನೆ ಗ್ಯಾರಂಟಿ. ಹಾಗಾಗಿ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೂ ಕೂಡ 20 ಮಾರ್ಕ್ಸನ್ನು ಕರೆಕ್ಟಾಗಿ ತೊಗೊಳ್ಬೋದು. ಹಾಗಾಗಿ ವಿಡಿಯೋ ಲೆಂತಿ ಆಗ್ಬೋದು, ಬಟ್ ಎಂಡ್ವರೆಗೂ ಕರೆಕ್ಟಾಗಿ ವಾಚ್ ಮಾಡಿ. ನೆಕ್ಸ್ಟು, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ. ಹಾಗಾದರೆ ಕಾರ್ಯಗಳು ಏನೇನು? ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು, ಅಭ್ಯರ್ಥಿಗಳ ಆಯ್ಕೆ, ರಾಜಕೀಯ ಶಿಕ್ಷಣ ಮತ್ತು ಅರಿವು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರದ ರಚನೆ ಮತ್ತು ನಿರ್ವಹಣೆ, ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ, ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದು, ಸರ್ಕಾರ ಮತ್ತು ಜನರ ನಡುವೆ ಸೇತುವೆ, ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ, ಕೊನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಅಲ್ಲಿಗೆ ನಿಮಗೆ ರಾಜಕೀಯ ಪಕ್ಷಗಳ ಕಾರ್ಯಗಳು ಈ ಒಂದು ಪ್ರಶ್ನೆ ಮುಗೀತು. ಹಾಗಾದರೆ ಈ ಅಧ್ಯಾಯದಲ್ಲಿ ಬರುವಂಥದ್ದು 4 ಪ್ರಶ್ನೆ ಅಂತ ಹೇಳಿದೆ. ಅಷ್ಟು 5 ಪೇಪರ್ನ ನೀವು ಗಮನಿಸಿದಾಗ 3 ಪ್ರಶ್ನೆಗಳಂತೂ ಬಂದೇ ಬಂದಿದೆ. ಒಂದರಲ್ಲಿ ಒಂದು ಅಂತ 3 ಪ್ರಶ್ನೆಗಳು ಬಂದಿದೆ. ಹಾಗಾದರೆ ಎಲ್ಲೂ ಕೇಳದೇ ಇರುವಂತಹ ಒಂದು ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ. ಈ ಪ್ರಶ್ನೆ 10 ಅಂಕಕ್ಕೆ ಸಂಬಂಧಪಟ್ಟಿದ್ದಾದರೂ ಯಾವ ಪೇಪರಲ್ಲೂ ಇಲ್ಲ, ಬಿಟ್ಟಿದ್ದಾರೆ. ಆದರೆ ನೀವು ಓದ್ಕೊಳ್ಬೇಕು. ಯಾಕಂದರೆ ಇದೇ ಪ್ರಶ್ನೆ ಬಂದುಬಿಟ್ರೆ, ಯಾಕಂದರೆ ಒಂದು ಅಧ್ಯಾಯದಲ್ಲಿ ನಾವೆಲ್ಲ ಪ್ರಶ್ನೆಗಳನ್ನ ಕವರ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆನ ನೋಡ್ಕೊಬಿಡೋಣ. ಅಲ್ಲಿಗೆ ನಮಗೆ 10 ಅಂಕ ಕಟ್ಟಿಟ್ಟ ಬುತ್ತಿ ಆ್ಯನ್ಯುವಲ್ ಎಕ್ಸಾಮಲ್ಲಿ ಅಲ್ವಾ. ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ. ಚುನಾವಣೆ ಎಂದರೆ ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡಿಕೊಳ್ಳುವ ವಿಧಾನವೇ ಚುನಾವಣೆ. ಹಾಗಾದರೆ ಚುನಾವಣಾ ಸುಧಾರಣೆಗಳು ಏನೇನು? ಚುನಾವಣೆಯಲ್ಲಿ ಸುಧಾರಣೆಯನ್ನು ತರಬೇಕು. ಚುನಾವಣೆಯಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಉತ್ತಮ ರೀತಿಯ ಚುನಾವಣೆ ನಡೆದು ಉತ್ತಮ ಫಲಿತಾಂಶ ಬಂದು ಉತ್ತಮ ಸರ್ಕಾರ ನಡಿಬೇಕು ಅನ್ನುವಂಥ ಕಾರಣಕ್ಕೆ ಚುನಾವಣಾ ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು. ಹಾಗಾದರೆ ಈ ಸುಧಾರಣೆಯನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ಬಂದ್ರು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಬ್ಬ ಮತದಾರನಿಗೂ ಕೂಡ ಗುರುತಿನ ಚೀಟಿಯನ್ನು ಕೊಟ್ಟಿರುವಂಥದ್ದು. ಅಂತ ಹೇಳಿದ್ರೆ ಒಬ್ಬ ಮತದಾರ ಒಂದು ಮತದಾನದ ಸಮಯದಲ್ಲಿ ಒಂದೇ ಮತವನ್ನು ಹಾಕಬೇಕು, ಮತ ಜಾಸ್ತಿ ಹಾಕಬಾರ್ದು, ಮತವನ್ನು ಜಾಸ್ತಿ ಚಲಾಯಿಸಬಾರ್ದು ಅನ್ನುವಂಥ ಕಾರಣಕ್ಕೆ, ಒಂದೇ ಮತವನ್ನು ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಗುರುತಿನ ಚೀಟಿಯನ್ನು ಕೊಟ್ಟಿರುವಂಥದ್ದು. ಅದು ಮತದಾರರ ಗುರುತಿನ ಚೀಟಿ. ವಿದ್ಯುನ್ಮಾನ ಯಂತ್ರ ಅಂತ ಹೇಳಿದ್ರೆ ಮೋಸ ಆಗಬಾರ್ದು, ಯಾವುದೇ ಸಮಸ್ಯೆ ಆಗಬಾರ್ದು. ಯಾವ ಪಕ್ಷಕ್ಕೆ ನೀವು ಮತವನ್ನು ಹಾಕಿದಿರೋ ಅದು ಕರೆಕ್ಟಾಗಿ ಆ ಪಕ್ಷಕ್ಕೆ ಹೋಗಿ ಸೇರಬೇಕು ಅನ್ನುವಂಥ ಕಾರಣಕ್ಕೆ ವಿದ್ಯುನ್ಮಾನ ಮತಯಂತ್ರವನ್ನು ನಾವು ತಂದಿರುವಂಥದ್ದು. ಅಲ್ಲಿಗೆ ವಿದ್ಯುನ್ಮಾನ ಮತಯಂತ್ರ ಕೂಡ ಚುನಾವಣೆಯಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಮಾಡಿರುವಂತಹ ಒಂದು ಪ್ರಯೋಗ. ನೆಕ್ಸ್ಟು, ಅಭ್ಯರ್ಥಿಯ ಹಿನ್ನೆಲೆಯ ಕಡ್ಡಾಯ ಘೋಷಣೆ, ಅಪರಾಧಗಳ ವಿವರ ಕಡ್ಡಾಯ ಘೋಷಣೆ, ಶೈಕ್ಷಣಿಕ ವಿವರಗಳ ಹಿನ್ನೆಲೆ, ಆಸ್ತಿ ವಿವರಗಳ ಹಿನ್ನೆಲೆ, ರಾಜ್ಯದ ಚುನಾವಣಾ ವೆಚ್ಚವನ್ನು ಭರಿಸುವುದು. ಮಕ್ಕಳೇ, ಇಲ್ಲಿ ಒಬ್ಬ ಅಭ್ಯರ್ಥಿ ಏನು ಮತದಾನದಲ್ಲಿ ಪಾಲ್ಗೊಂಡಿದ್ದಾನೆ, ಅವನು ಒಬ್ಬ ಅಭ್ಯರ್ಥಿ ಆಗಿದ್ದಾನೆ ಅಂತ ಹೇಳಿದ್ರೆ ಅವನ ಹಿನ್ನೆಲೆಯ ಘೋಷಣೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಅವನು ಯಾವುದೇ ರೀತಿಯ ಅಪರಾಧಗಳನ್ನು ಮಾಡಿದಾನೋ ಇಲ್ವೋ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ನಾವು ತಿಳ್ಕೊಂಡಿರಬೇಕು. ಶೈಕ್ಷಣಿಕ ವಿವರಗಳ ಹಿನ್ನೆಲೆ ಕೂಡ ಕೊಡಬೇಕು. ಅದೇ ರೀತಿಯಾಗಿ ಆ ವ್ಯಕ್ತಿಯ ಆಸ್ತಿ ವಿವರಗಳ ಹಿನ್ನೆಲೆಯನ್ನು ಕೂಡ ಕೊಡಬೇಕು. ಹಾಗಾಗಿ ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ತರೋದಕ್ಕೆ ಏನೇನು ಅಂಶಗಳಿತ್ತು ಅನ್ನೋದನ್ನು ಕರೆಕ್ಟಾಗಿ ಬರಿಬೇಕು. ಸೊ ಇಲ್ಲಿಗೆ 10 ಅಂಕ ಗ್ಯಾರಂಟಿ ಆಯಿತು ನಿಮಗೆ. ಯಾವ್ಯಾವ ಪ್ರಶ್ನೆಗಳು? ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ 1. 2ನೇ ಪ್ರಶ್ನೆ, ರಾಜಕೀಯ ಪಕ್ಷಗಳ ಕಾರ್ಯಗಳು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳು 3ನೇ ಪ್ರಶ್ನೆ. 4ನೇದು, ಭಾರತದಲ್ಲಿ ಚುನಾವಣಾ ಸುಧಾರಣೆಗಳನ್ನು ವಿವರಿಸಿ ಅಂತ ಕೇಳೋದು. ಆಯಿತಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ನಮಗೆ ಇವಾಗ 10 ಅಂಕಕ್ಕೆ ಬಹುಮುಖ್ಯವಾಗಿ ಕೇಳುವಂತಹ ಮತ್ತೊಂದು ಪ್ರಶ್ನೆ, ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. ಈ ಅಧ್ಯಾಯದಲ್ಲಿ ಕೇಳುವಂತಹ ಪ್ರಶ್ನೆ, ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಕೇಳಿದ್ದಾರೆ? ಖಾಸಗೀಕರಣ ಕೇಳಿದ್ದಾರೆ. ಹಾಗಾದರೆ ನಾವಿವಾಗ ಏನು ಮಾಡಬೇಕು? ಒಂದು ಖಾಸಗೀಕರಣ ಓದ್ಕೊಳ್ಬೇಕು.
ಒಂದನೇದು. ಎರಡನೇದು, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಖಾಸಗೀಕರಣವನ್ನೇ ಕೇಳಿದ್ದಾರೆ. ಈ ಖಾಸಗೀಕರಣವನ್ನು ನೋಡ್ಕೊಳ್ಬೇಕು, ಇದು ಇಂಪಾರ್ಟೆಂಟು. 2 ಪ್ರಶ್ನೆ ಆಯಿತು. ಅದೇ ರೀತಿಯಾಗಿ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಖಾಸಗೀಕರಣ, ಜಾಗತೀಕರಣ, ಉದಾರೀಕರಣದ ಬಗ್ಗೆ ಪ್ರಶ್ನೆಯನ್ನು ಕೇಳಿಲ್ಲ. ಹಾಗಾಗಿ ಸದ್ಯಕ್ಕೆ ಅದನ್ನು ಆಪ್ಷನ್ ಅಂತ ಬಿಟ್ಟಿಡೋಣ. ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಜಾಗತೀಕರಣದ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಜಾಗತೀಕರಣ ಕೂಡ ಇಂಪಾರ್ಟೆಂಟ್ ಆಯಿತು. ಈ ಒಂದು ಪ್ರಶ್ನೆಯನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ರೀತಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಇದರಲ್ಲೂ ಕೂಡ ಸದ್ಯಕ್ಕೆ ಜಾಗತೀಕರಣ, ಉದಾರೀಕರಣ ಅಥವಾ ಖಾಸಗೀಕರಣ ಕೇಳಲಿಲ್ಲ. ಹಾಗಾಗಿ ಇದು 2 ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ಸೈಡಿಗಿಟ್ಟು ಉಳಿದಿರುವಂತಹ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರೋದ್ರಿಂದ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಗ್ಯಾರಂಟಿ ಈ ಒಂದು ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸಿಂದ 3 ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಇಲ್ಲ ಇದು ಬರೋದಿಲ್ಲ, ಟೈಮ್ ವೇಸ್ಟು ಅಂತ ಯೋಚನೆ ಮಾಡಬೇಡಿ. ಈ 3 ಟಾಪಿಕ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. 100% ನಿಮಗೆ 10 ಮಾರ್ಕ್ ಸಿಕ್ಕೇ ಸಿಗುತ್ತೆ. ಮೊದಲನೇ ಟಾಪಿಕ್ಕು ಜಾಗತೀಕರಣ. ಜಾಗತೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ. ಜಾಗತೀಕರಣ ಅನ್ನುವಂಥ ಕಾನ್ಸೆಪ್ಟಿಗೆ ಇದು ಉತ್ತರ. ಓಕೆನಾ? ಜಾಗತೀಕರಣದ ಅರ್ಥ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ ಎಂದರ್ಥ. ಹಾಗಾದರೆ ಜಾಗತೀಕರಣದ ಪ್ರಾಮುಖ್ಯತೆಗಳು ಏನೇನು? ಸಾಮರ್ಥ್ಯ, ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ಇದಿಷ್ಟು ಕೂಡ ಜಾಗತೀಕರಣದ ಪ್ರಾಮುಖ್ಯತೆಗಳು. ಮಕ್ಕಳೇ, ಜಾಗತೀಕರಣ ಅನ್ನುವಂತಹ ಒಂದು ವಿಚಾರವನ್ನು ನಮ್ಮ ಭಾರತದಲ್ಲಿ ನಾವು ಯಾಕೆ ತಂದಿದ್ದು ಅಂತ ಹೇಳಿದ್ರೆ, ನಮ್ಮ ಆರ್ಥಿಕತೆಯು ವಿಶ್ವದ ಆರ್ಥಿಕತೆಯೊಂದಿಗೆ ಅದು ಏನಾಗಬೇಕು? ಒಂದುಗೂಡಬೇಕು. ಒಂದುಗೂಡಿ ನಮ್ಮ ಒಂದು ದೇಶದ ಅಷ್ಟು ಆರ್ಥಿಕತೆಯಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳು ಕೂಡ ವಿಶ್ವ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ವಿಶ್ವ ಮಟ್ಟದಲ್ಲಿ ಅದೇನಾಗಬೇಕು? ತೆರೆದಿಡಬೇಕು. ಎಲ್ಲರೂ ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಕೂಡ ಮುಕ್ತವಾಗಿ, ಖುಷಿಯಾಗಿ, ಸಂತೋಷದಿಂದ ಮಾಡಬೇಕು. ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ಯಾವುದೇ ರೀತಿಯ ಕಟ್ಟುಪಾಡುಗಳು ಇರಬಾರ್ದು. ಆರಾಮಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥ ವಿಚಾರವಾಗಿ LPG ಅನ್ನುವಂತಹ ಕಾನ್ಸೆಪ್ಟನ್ನು ತಂದಿದ್ದು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಆ ಗ್ಲೋಬಲೈಸೇಷನ್ ಅನ್ನುವಂಥ ಕಾನ್ಸೆಪ್ಟ್ ಅಂಡರಲ್ಲೇ ನಾವು ಜಾಗತೀಕರಣ ಅಂತ ಹೇಳಿದ್ರೆ ಏನು, ಅದು ಯಾಕೆ ನಮಗೆ ಬಹುಮುಖ್ಯ, ಅದರಿಂದ ಏನು ಪ್ರಾಮುಖ್ಯತೆಗಳಿದೆ ಅಂತ ನಾವು ಓದ್ತಾ ಹೋಗ್ತೀವಿ. ಇದಿಷ್ಟು ಪಾಯಿಂಟ್ಗಳನ್ನು ಸಿಂಪಲ್ ಆಗಿ ವಿವರಣೆ ಸಹಿತ ನೀವು ಬರಿಬೇಕು. ವಿವರಣೆಯನ್ನು ಕೊಡ್ತಾ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ವಿವರಣೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾವ ಪ್ರಶ್ನೆಗೆ ವಿವರಣೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಮಕ್ಕಳೇ. ಹಾಗಾದರೆ ಜಾಗತೀಕರಣವನ್ನು ಜಾರಿಗೆ ತಂದಿರೋದ್ರಿಂದ ರಾಜಕೀಯ ಪರಿಣಾಮಗಳೇನೇನಾಯಿತು ಅನ್ನೋದು ಬಹುಮುಖ್ಯವಾಗಿ ಕೇಳುವಂಥ ಕಾನ್ಸೆಪ್ಟು. ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವ್ಯಭಿಚಾರ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ಇದಿಷ್ಟು ಕೂಡ ಜಾಗತೀಕರಣವನ್ನು ಜಾರಿಗೆ ತಂದಿದ್ದರಿಂದ ಆಗಿರುವಂತಹ ರಾಜಕೀಯ ಪರಿಣಾಮಗಳು. ಹಾಗಾದರೆ ಖಾಸಗೀಕರಣ ಅಂತ ಹೇಳಿದ್ರೆ ಏನು? ಖಾಸಗೀಕರಣ ಎಂದರೆ ಸರ್ಕಾರಿ ಸ್ವಾಮ್ಯದಲ್ಲಿರುವ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವುದಾಗಿದೆ. ಇದರ ಪ್ರಾಮುಖ್ಯತೆಗಳು ಏನೇನು? ಹೊಸ ಉದ್ಯಮಿಗಳನ್ನು ಪ್ರೋತ್ಸಾಹಿಸುತ್ತದೆ, ಸಾಮರ್ಥ್ಯ ಹೆಚ್ಚಿಸುತ್ತದೆ, ಕಾರ್ಯದಕ್ಷತೆ, ವಿನೂತನ ಯೋಜನೆ, ಗುರಿ, ಬಂಡವಾಳ, ಏಕಸ್ವಾಮ್ಯ. ಹಾಗಾದರೆ ಖಾಸಗೀಕರಣವನ್ನು ಜಾರಿಗೆ ತಂದಿದ್ರಿಂದ ರಾಜಕೀಯ ಪರಿಣಾಮಗಳು ಏನಾಯಿತು? ಖಾಸಗೀಕರಣ ಅಂತ ಹೇಳಿದ್ರೆ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಕೈಗಾರಿಕಾ ಸಂಸ್ಥೆಗಳನ್ನು ಖಾಸಗಿಯವರ ನಿಯಂತ್ರಣಕ್ಕೆ ನೀಡುವುದಾಗಿದೆ, ಪ್ರೈವೇಟೈಸೇಷನ್ ಮಾಡೋದಾಗಿದೆ ಅಂತ ಹೇಳ್ಕೊಂಡು ಏನು ಹೇಳ್ತೀವಿ. ಹಾಗಾದರೆ ಅದರಿಂದ ರಾಜಕೀಯ ಪರಿಣಾಮಗಳೇನಾಯಿತು? ಸಂಪತ್ತಿನ ಕೇಂದ್ರೀಕರಣ, ಅಧಿಕ ಲಾಭ, ಸ್ಥಳೀಯ ಕೈಗಾರಿಕೆಗಳು ಮುಚ್ಚುತ್ತದೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ, ಸೇವಾ ಮನೋಭಾವ ಕಡಿಮೆ, ಉದ್ಯೋಗ ಭದ್ರತೆ ಇಲ್ಲ, ಸಾರ್ವಭೌಮತ್ವಕ್ಕೆ ಧಕ್ಕೆ. ಇದಿಷ್ಟು ಕೂಡ ಖಾಸಗೀಕರಣ. ಹಾಗಾದರೆ ಉದಾರೀಕರಣ ಅಂತ ಹೇಳಿದರೆ ಏನು ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಕೆಲವು ನಿಯಂತ್ರಣಗಳನ್ನು ತೆಗೆದುಹಾಕುವುದೇ ಉದಾರೀಕರಣ. ಪ್ರತಿಯೊಂದು ಕೆಲಸದ ಮೇಲೂ ನಾವು ಮಾಡುವಂತಹ ಕೆಲಸದಲ್ಲಿ, ಆರ್ಥಿಕ ಚಟುವಟಿಕೆಯಲ್ಲಿ ಒಂದಿಷ್ಟು ಒತ್ತಡಗಳು, ಒಂದಿಷ್ಟು ಟೆನ್ಷನ್, ಒಂದಿಷ್ಟು ಕಾರ್ಯಚಟುವಟಿಕೆಗಳು ಇತ್ತು. ಆ ಒಂದು ಒತ್ತಡಗಳನ್ನು ಸ್ವಲ್ಪ ಫ್ರೀ ಮಾಡಿ, ಆ ಕೆಲವೊಂದು ನಿಯಂತ್ರಣಗಳನ್ನು ಸ್ವಲ್ಪ ಫ್ರೀ ಮಾಡಿ ಆ ನಿಯಂತ್ರಣಗಳನ್ನು ತೆಗೆದು ಹಾಕುವುದೇ ಉದಾರೀಕರಣ. ಹಾಗಾದರೆ ಉದಾರೀಕರಣವನ್ನು ಜಾರಿಗೆ ತಂದಿದ್ರಿಂದ ಪ್ರಾಮುಖ್ಯತೆಗಳು ಏನೇನು?
ಏನೇನಾಯಿತು ಇದು ಬಂದಿದ್ರಿಂದ ಅಂತ ಹೇಳಿದ್ರೆ, ಗ್ರಾಹಕ ಸ್ನೇಹಿ, ಸರ್ಕಾರದ ನೀತಿಗಳಿಂದ ಮುಕ್ತ, ಪೈಪೋಟಿಯನ್ನು ಉತ್ತೇಜಿಸುತ್ತದೆ, ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ, ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ, ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತದೆ, ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಹಾಗಾದರೆ ಖಾಸಗೀಕರಣ, ಜಾಗತೀಕರಣದ ಜೊತೆಗೆ ಉದಾರೀಕರಣವನ್ನು ಕೂಡ ನಾವು ಜಾರಿಗೆ ತಂದಿದ್ರಿಂದ ಆಗಿರುವಂತಹ ರಾಜಕೀಯ ಪರಿಣಾಮಗಳು ಏನು? ಬೌದ್ಧಿಕ ಪಲಾಯನ, ಕಾರ್ಮಿಕರ ಅವಲಂಬನೆ ಕಡಿಮೆಯಾಗುತ್ತದೆ, ಪರಿಸರ ವಿನಾಶ ಹೆಚ್ಚಾಗುತ್ತದೆ, ಅಗತ್ಯ ವಸ್ತುಗಳ ಬೆಲೆಗಳ ನಿಯಂತ್ರಣವಾಗುತ್ತದೆ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಹಣಕಾಸಿನ ಅಸ್ಥಿರತೆ. ನೋಡಿ, ಇದಿಷ್ಟು ಕೂಡ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ಕಾನ್ಸೆಪ್ಟುಗಳು. ಬಹುಮುಖ್ಯವಾಗಿ ನೋಡ್ಕೊಳ್ಬೇಕು ಅಧ್ಯಾಯ 7ರಲ್ಲಿ ಬರುವಂತಹ ಪ್ರಶ್ನೆಗಳು. ಮುಂದಿನ 10 ಅಂಕದ ಪ್ರಶ್ನೆ. 10 ಅಂಕ ಅಂತ ಹೇಳೋದ್ಕಿಂತ ಈ ಅಧ್ಯಾಯ 5 ಏನಿದೆ ಇದು ಬಹುಮುಖ್ಯವಾದ ಚಾಪ್ಟರು. ಈ ಅಧ್ಯಾಯದಲ್ಲಿ 10 ಅಂಕ ಹಾಗೂ 5 ಅಂಕ ಎರಡೂ ಪ್ರಶ್ನೆಗಳು ಬರೋದ್ರಿಂದ ನಿಮಗೆ ನಾವು ಕೊಡುವಂಥ ಪ್ರಶ್ನೆಗಳು ಏನು ಇಷ್ಟೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಈ ಅಧ್ಯಾಯದಲ್ಲಿ. ಯಾಕಂತ ಹೇಳಿದ್ರೆ ಒಂದು ಅಧ್ಯಾಯದಲ್ಲಿ ಕೇವಲ 4 ಪ್ರಶ್ನೆ ಕೊಟ್ಟೆ, ಇನ್ನೊಂದು ಅಧ್ಯಾಯದಲ್ಲಿ 3 ಪ್ರಶ್ನೆ ಕೊಟ್ಟೆ, 2 ಪ್ರಶ್ನೆ ಗ್ಯಾರಂಟಿ ಅದರಲ್ಲಿ ಎಕ್ಸಾಮಿಗೆ ಬೀಳುವಂಥದ್ದು. ಬಟ್ ಈ ಅಧ್ಯಾಯದಲ್ಲಿ ಮೇಡಮ್ ಜಾಸ್ತಿ ಕೊಡ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ನೀವು ಟೆನ್ಷನ್ ಮಾಡ್ಕೊಳ್ಳೋಗತ್ತೆ ಅಲ್ಲ. ಕಾರಣ ಈ ಅಧ್ಯಾಯದಲ್ಲಿ ಕೊಡುವ ಎಲ್ಲ ಪ್ರಶ್ನೆಗಳನ್ನ ನೀವು ನೋಡ್ಕೊಂಡಿದ್ದೆ ಆದರೆ 15 ಮಾರ್ಕ್ಸ್ ಗ್ಯಾರಂಟಿ. ಯಾಕಂದರೆ 10 ಅಂಕಕ್ಕೆ 1 ಪ್ರಶ್ನೆ, 5 ಅಂಕಕ್ಕೆ 1 ಪ್ರಶ್ನೆ. ಸೊ ಮಿಸ್ ಮಾಡದೆ ಓದ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನಾವು ಕೊಡುವಂಥ ಪ್ರಶ್ನೆಗಳ ಜೊತೆಗೆ ಈ ಅಧ್ಯಾಯದಲ್ಲಿ ಯಾವ್ಯಾವ ಪ್ರಶ್ನೆಗಳು ಒಂದೊಂದ್ಸಲ ಬಂದಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. 40ನೇ ಪ್ರಶ್ನೆ ನೋಡಿ, ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳು ಮತ್ತು ಮಹಿಳಾ ಮೀಸಲಾತಿಯ ಒಂದು ಸಮರ್ಥನೆ ಎಂಬುದನ್ನು ಚರ್ಚಿಸಿ. ಬಹುಮುಖ್ಯ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ. 2ನೇ ಪೇಪರಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಇದು ಕೂಡ ಇಂಪಾರ್ಟೆಂಟು, ಭಯೋತ್ಪಾದನೆ ನೋಡ್ಕೊಳ್ಬೇಕು. ನೆಕ್ಸ್ಟು ಇದೇ ಅಧ್ಯಾಯದಲ್ಲಿ ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ಕೇಳಿದ್ದಾರೆ. ಇದು ಕೂಡ ಅಧ್ಯಾಯ 5, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ಕೇಳಿದ್ದಾರೆ. ನೆಕ್ಸ್ಟು ಮುಂದಿನ ಒಂದು ಮಾಡೆಲ್ ಪೇಪರಲ್ಲಿ ಕೂಡ ಸೇಮ್ ಪ್ರಶ್ನೆ, ಅಧ್ಯಾಯ 5 ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಅದೇ ರೀತಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೋಮುವಾದ, ಇದು ಕೂಡ ಅಧ್ಯಾಯ 5ಕ್ಕೆ ಸಂಬಂಧಪಟ್ಟಿದೆ. ಕೋಮುವಾದದ ಕಾರಣಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅಲ್ಲಿಗೆ ಎಷ್ಟು ಪೇಪರ್ ಆಯಿತು? 5 ಪೇಪರಲ್ಲೂ ಸಹ ಈ ಅಧ್ಯಾಯದ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದರೆ ಇದೇ ಅಧ್ಯಾಯದಲ್ಲಿ 5 ಅಂಕಕ್ಕೂ ಕೂಡ ಭಾಗ ಸಿಯಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಹೋದ ವರ್ಷದ ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನಿಮ್ಮ ಸೀನಿಯರ್ಸ್ ಇಂದು. ಯಾವ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ? ಪ್ರಜಾಪ್ರಭುತ್ವಕ್ಕೆ ಭಯೋತ್ಪಾದನೆ ಹೇಗೆ ಮಾರಕವಾಗಿದೆ, ಅಧ್ಯಾಯ 5ರಲ್ಲಿ ಒಂದು ಪ್ರಶ್ನೆ. ಅದೇ ರೀತಿ ಭ್ರಷ್ಟಾಚಾರವನ್ನು ಯುವಜನತೆ ಹೇಗೆ ತಡೆಗಟ್ಟಬಲ್ಲದು, ಅಧ್ಯಾಯ 5ರಲ್ಲಿ ಮತ್ತೊಂದು ಪ್ರಶ್ನೆ. ಅಲ್ಲಿಗೆ ಹೋದ ವರ್ಷ ಈ ಅಧ್ಯಾಯದ ಮೇಲೆ 20 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. 5 ಅಂಕಕ್ಕೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ 10 ಅಂಕಕ್ಕೆ ಲಿಂಗಾಧಾರಿತ ಅಸಮಾನತೆ, ಅಲ್ಲಿಗೆ 20 ಅಂಕಗಳು ಈ ಒಂದು ಅಧ್ಯಾಯದಿಂದ ಬಂತು. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇವಾಗ ಈ ಅಧ್ಯಾಯದಲ್ಲಿ ಬರುವ ಅಷ್ಟು ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳ್ತಾ ಇದ್ದೀನಿ. ಸೊ ಹೋದ ವರ್ಷದ ಮಾಡೆಲ್ ಪೇಪರ್ ಒಂದೇ ನಿಮಗೆ ಸಾಕಾಗುತ್ತೆ. ಈ ಅಧ್ಯಾಯ ಇದು ಯಾವುದು ಆನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲೇ ಗೊತ್ತಾಗುತ್ತೆ 20 ಅಂಕದ ಪ್ರಶ್ನೆ ಬಂದಿದೆ ಅಂತ ಹೇಳ್ಕೊಂಡು. ಹಾಗಾಗಿ ಈ ಅಧ್ಯಾಯ ಎಷ್ಟು ಮುಖ್ಯ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ, ಆ ಕಾರಣಕ್ಕಾಗಿ ಅಧ್ಯಾಯ 5ಕ್ಕೆ ಸಂಬಂಧಪಟ್ಟಾಗೆ ಇದರಲ್ಲಿ ಬರುವಂತಹ ಅಷ್ಟು ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಮಿಸ್ ಮಾಡದೆ ಆ ವಿಡಿಯೋನ ವಾಚ್ ಮಾಡಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡಿ. ರಾಜ್ಯಶಾಸ್ತ್ರ ಎಕ್ಸಾಮನ್ನು ಬರೀತಾ ಇರೋರಿಗೆ ಯಾರಿಗೆ ಕಷ್ಟ ಅಂತ ಅನ್ಸುತ್ತೆ ಅವರಿಗೆ ಈಸಿಯಾಗಿ, ಇಲ್ಲ ಈ ಟೆಕ್ನಿಕಲ್ ನಾವು ಓದ್ಕೊಳ್ಬಹುದು, ಆರಾಮಾಗಿ ಓದ್ಕೊಳ್ಬಹುದು. ಎಷ್ಟೇ ಅಧ್ಯಾಯಗಳಿದ್ರೂ ಕೂಡ ನಾವು ಕವರ್ ಮಾಡುವ ರೀತಿಯಲ್ಲಿ ಯಾವ ರೀತಿ ಓದ್ಕೊಂಡು ಒಳ್ಳೆ ಅಂಕಗಳನ್ನ ತಗೊಳ್ಬಹುದು, ಕೊಡುವಂಥದ್ದು 4 ಪ್ರಶ್ನೆ ಆದರೂ ಕೂಡ ಉಳಿದ ಅಧ್ಯಾಯಗಳನ್ನ ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾವನ್ನು ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಮಿಸ್ ಮಾಡದೆ ನೆಕ್ಸ್ಟ್ ವಿಡಿಯೋಸ್ಗಳನ್ನ ವಾಚ್ ಮಾಡಿ. ಥ್ಯಾಂಕ್ ಯು.